ಒಂದು ವಿಶೇಷವಾದ ಮಹೇಶ ನೀವು ಪ್ರಶ್ನೆ ಕೇಳಬೇಕು ಅಂತೀರ ಬಸವನಗೌಡ ಪಾಟೀಲ್ ದೇವಸ್ಥಾನ ವಿಷಯದ ಬಗ್ಗೆ ಎಲ್ಲವೂ ಸಹ ಎಲ್ಲರೂ ಒಟ್ಟಾಗಿ ಒಂದಾಗುವುದನ್ನು ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಸರ್, ಸಮಾವೇಶ ಆಗ್ತದೆ ಸರ್, ಹಾಸನದಲ್ಲಿ ಸಮಾವೇಶ ಆಗ್ತದೆ ಕಾಂಗ್ರೆಸ್ನವರು. ಸರ್, ಹಾಸನದಲ್ಲಿ ಕಾಂಗ್ರೆಸ್ ಅವರು ಸಮಾವೇಶ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಸಮಾವೇಶ ಗೊತ್ತಿದೆ, ಮಾಡಲಿ ಪಾಪ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಕಾರ್ಯಕ್ರಮ ಟೀಕೆ ಮಾಡೋಕ್ಕೆ ನಮಗೆ ಇಡಿ ತನಿಖೆ ಮಾಡಕ್ಕೆ ಇದಿಲ್ಲ, ಅವರಿಲ್ಲ ಅಂತೇಳಿ ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಫುಲ್ ಅಧಿಕಾರ ಇದೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮವಾದಂಥದ್ದು. ತಮ್ಮ ವಿರುದ್ಧ ಅವರು ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಗಾಬರಿಯಾಗಿ ಈ ರೀತಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಗೌರವದಿಂದ ನಡ್ಕೊಳ್ಬೇಕು ಮತ್ತು ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಹೊರತು ಈ ಥರ ಟೀಕೆ ಮಾಡುವಂಥ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ತಿಳಿದು ಇಚ್ಛೆ. ಸರ್, ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸೋಕೆ ಪ್ರಯತ್ನ ಆಗ್ತದೆ ಸರ್ಕಾರದಿಂದ. ಸರ್, ರಾಜ್ಯಪಾಲರ ಅಧಿಕಾರ ಬಹುಶಃ ಬಹಳ ಡೆಸ್ಪರೇಟ್ ಆಗಿ ಈ ರೀತಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ. ಅದು ಅವ್ರಿಗೆ ಶೋಭೆ ತರುವಂಥದ್ದು. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ